ಹಲೋ, ವೆಲ್ಕಮ್ ಟು ಮೈ ಚಾನಲ್. ಚಾಕ್ಲೇಟ್ ಐಸ್ ಕ್ರೀಮ್ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಮಕ್ಕಳಿಗಂತೂ ತುಂಬ ಇಷ್ಟ. ಮಕ್ಕಳಿಗೇನು ದೊಡ್ಡವ್ರಿಗೂ ಇಷ್ಟ. ಹೊರಗಡೆ ಹೋದಾಗ, ಬಿಸಿಲಿಗೆ ಹೋದಾಗ ಐಸ್ ಕ್ರೀಮ್ ಒಂದು ಬೇಕೇ ಅನಿಸುತ್ತೆ. ಅದನ್ನೇ ಮನೇಲಿ ಮಾಡಿದ್ರೆ ಎಲ್ರಿಗೂ ಖುಷಿ ಅಲ್ಲ. ಮಾಡೋರಿಗೂ ಖುಷಿ, ತಿನ್ನೋರ್ಗೂ ಖುಷಿ. ಅದನ್ನೇ ಇವತ್ತು ಮಾಡುವ ಅಂತ. ಇದರ ರೆಸಿಪಿ ಅಮ್ಮನಿಂದ ಕಲಿತೆ. ಅಮ್ಮ ನಾವು ಸಣ್ಣವರಿದ್ದಾಗ ಕೇಕ್ಸ್, ಬೆಣ್ಣೆ ಬಿಸ್ಕೆಟ್, ಐಸ್ ಕ್ರೀಮ್, ಕುಕ್ಕೀಸ್ ಈ ರೀತಿ ಬೇಕ್ ಮಾಡಿ ಕೊಡ್ತಾ ಇದ್ರು. ನಮ್ಮನೇಲೇನು ಓವನ್ ಏನಿರಲಿಲ್ಲ. ಕೆಂಡ ಬರುತ್ತಲ್ಲ, ಕೆಂಡನ ಉಪಯೋಗಿಸಿ ಬ್ಯಾಲೆನ್ಸ್ ಮಾಡಿ ಬೇಕ್ ಮಾಡ್ತಾ ಇದ್ರು. ಅದು ಹೇಗೆ ಮಾಡ್ತಾ ಇದ್ರು ಅವ್ರಿಗೆ ಗೊತ್ತು. ಅವರ ಹತ್ರನೇ ಒಂದು ಕೇಳಿ ತಿಳಿದುಕೊಂಡ ರೆಸಿಪಿ ಇದು. ಈಗಲೂ ಕೂಡ ಅಮ್ಮ ಮಾಡೋ ಸ್ನ್ಯಾಕ್ಸ್ ನಮ್ಮ ರಿಲೇಟಿವ್ಸಲ್ಲಿ ತುಂಬ ಫೇಮಸ್. ಸೊ ಅಮ್ಮನಿಂದ ಕಲಿತ ರೆಸಿಪಿ ಹೇಗಿದೆ, ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇಲ್ಲ, ರಿಷಿ ತೋರಿಸ್ತಾ ಇದ್ದಾಳೆ. ಸೊ ಬನ್ನಿ ಐಸ್ ಕ್ರೀಮ್ ಮಾಡುವ. ಸೊ ಒಂದು ಬಾಳೆಹಣ್ಣು, ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣು ತಗೊಂಡು ಅದನ್ನು ಸ್ವಲ್ಪ ದೊಡ್ಡದಾಗಿಯೇ ಸ್ಲೈಸ್ ಮಾಡ್ಕೊಳ್ಳೋದು. ಅವಳಿಗೆ ಕೇಕ್ ಕಟ್ ಮಾಡೋ ಪ್ಲಾಸ್ಟಿಕ್ ನೈಫ್ ಕೊಟ್ಟಿದ್ದೆ, ಸೊ ಅದರಲ್ಲೇ ಕಟ್ ಮಾಡಿದ್ಲು. ಸ್ವಲ್ಪ ದೊಡ್ಡದಾಗಿ ಸ್ಲೈಸ್ ಆಗಿರಲಿ, ಆಯಿತಾ. ಈಗ ಇದನ್ನು ಒಂದು ಗ್ಲಾಸ್ ಕಂಟೈನರ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನಾನು ಈ ರೀತಿ ಇರೋ ಗ್ಲಾಸ್ ಕಂಟೈನರ್ಗೆ ಬಾಳೆಹಣ್ಣನ್ನು ಹಾಕೋತಾ ಇದ್ದೇನೆ. ನಾನು ಇದಕ್ಕೆ ಈಗ ಹಾಲು ಅಂದರೆ ಹೋಲ್ ಮಿಲ್ಕ್ ಅಥವಾ ಫುಲ್ ಫ್ಯಾಟ್ ಮಿಲ್ಕ್ ಅಂತ ಹೇಳ್ತೀವಲ್ಲ, ಅದನ್ನು ಹಾಕೋತಾ ಇದ್ದೇನೆ, ಒಂದು ಅರ್ಧ ಗ್ಲಾಸಿನಷ್ಟು. ಈಗ ಇದಕ್ಕೆ ನಾನು 7ರಿಂದ 8 ಗೋಡಂಬಿಗಳನ್ನ ಹಾಕೋತಾ ಇದ್ದೇನೆ. ಇವಿಷ್ಟು ಕೂಡ ಸೋಕಾಗಲಿ. ಹಾಗೆ ಇದನ್ನು ಲಿಡ್ಡನ್ನ ಕ್ಲೋಸ್ ಮಾಡಿ ಫ್ರೀಝರಲ್ಲಿ ಇಡ್ತೇನೆ. ನಾನು ಒಂದು 4 to 6 hours ಫ್ರೀಝರಲ್ಲಿ ಇಡ್ತೇನೆ. ಸೊ ಈಗ ನಾನು ಫ್ರೀಝರಿಂದ ತೆಗೆದೆ, 6 hours ಆಯಿತು. ಈಗ ಇದನ್ನು ತೆಗೆದು ನಾನು ಬ್ಲೆಂಡರಲ್ಲಿ ಹಾಕೋತಾ ಇದ್ದೇನೆ. ನಿಮ್ಮ ಹತ್ರ ವಿಪ್ಪಿಂಗ್ ಕ್ರೀಮ್ ಮಾಡೋ ಮಿಷಿನ್ ಇದ್ದರೆ, ಅಂದರೆ ಹ್ಯಾಂಡ್ ಮಿಕ್ಸರ್ ಇದ್ದರೆ ಅದರಲ್ಲಿ ಕೂಡ ಮಾಡ್ಬೋದು. ನಾನು ಜ್ಯೂಸ್ ಮಾಡ್ತೀನಲ್ಲ ಅದರಲ್ಲೇ, ಆ ಬ್ಲೆಂಡರಲ್ಲೇ ಹಾಕೋತಾ ಇದ್ದೇನೆ. ಈಗ ಇದು ಸ್ವಲ್ಪ ಗಟ್ಟಿಯಾಗಿದೆ. ಇದನ್ನು ತೆಗೆದು ಸ್ವಲ್ಪ ಕ್ರಷ್ ಮಾಡಿ ನಂತರ ಬ್ಲೆಂಡರ್ಗೆ ಶಿಫ್ಟ್ ಮಾಡ್ಕೋತೇನೆ. ಈಗ ಬ್ಲೆಂಡರಿಗೆ ನಾನು 1 ಟೀ ಸ್ಪೂನ್ ಅಷ್ಟು ಅನ್ಸ್ವೀಟನ್ಡ್ ಕೋಕೋವಾ ಪೌಡರ್ನ ಹಾಕೋತಾ ಇದ್ದೇನೆ. ಮತ್ತು 1 ಟೀ ಸ್ಪೂನ್ ಅಷ್ಟು ಜಾಗ್ರಿ ಪೌಡರನ್ನು ಹಾಕೋತಾ ಇದ್ದೇನೆ. ಆಲ್ರೆಡಿ ಬಾಳೆಹಣ್ಣಲ್ಲಿ ಸ್ವೀಟಿನ ಅಂಶ ಇರುತ್ತೆ. ನಾನು ಮಕ್ಕಳಿಗೆ ಇಷ್ಟ ಆಗಲಿ ಅಂತ ಇನ್ನೊಂದು ಸ್ವಲ್ಪ ಒಂದೇ 1 ಟೀ ಸ್ಪೂನ್ ಅಷ್ಟು ಜಾಗ್ರಿ ಪೌಡರನ್ನು ಹಾಕೋತಾ ಇದ್ದೇನೆ. ಮತ್ತು ನಿಮಗೆ ಚಾಕ್ಲೇಟ್ ಫ್ಲೇವರ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ 1 ಟೀ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸನ್ನು ಕೂಡ ಹಾಕೋಬಹುದು. 4 times ಆದರೂ ಬ್ಲೆಂಡ್ ಮಾಡಿದೆ. ಯಾಕಂದರೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಐಸ್ ಕ್ರೀಮ್, ಆ ರೀತಿ ಟೆಕ್ಸ್ಚರ್ ಬೇಕು ನನಗೆ, ಅಂದರೆ ನೈಸಾಗಿ ಬೇಕು. ಅದರಿಂದ ಟೈಮ್ ಗ್ಯಾಪ್ ಕೊಟ್ಟು 4 times ಬ್ಲೆಂಡ್ ಮಾಡಿದೆ. ನಿಮ್ಮ ಹತ್ರ ಹ್ಯಾಂಡ್ ಮಿಕ್ಸರ್ ಇದ್ದರೆ ಅದರಲ್ಲಿ ಇನ್ನೂ ಕೆಲಸ ಈಸಿ ಆಗುತ್ತೆ, ಅದರಲ್ಲೂ ಕೂಡ ನೀವು ಟ್ರೈ ಮಾಡ್ಬೋದು. ಹಾಗೆ ಇನ್ನೊಂದು ವಿಷಯ, ನಿಮಗೆ ಹಾಲು ಅಥವಾ ಡೈರಿ ಪ್ರಾಡಕ್ಟ್ಸ್ ಅಲರ್ಜಿ ಅಂತ ಅನಿಸಿದ್ರೆ ಆಲ್ಮಂಡ್ ಮಿಲ್ಕ್, ಕ್ಯಾಶ್ಯೂ ಮಿಲ್ಕ್ ಅಥವಾ ಈವನ್ ಕೊಕೊನಟ್ ಮಿಲ್ಕನ್ನು ಕೂಡ ಹಾಕ್ಬೋದು ಹಾಲಿನ ಬದಲಿಗೆ. ಅದು ಕೂಡ ಚೆನ್ನಾಗಿರುತ್ತೆ. ಸೊ ನಾನು ಮಾಡಿರೋ ಐಸ್ ಕ್ರೀಮ್ ರೆಡಿ ಆಯಿತು. ಇದನ್ನು ಈಗ ಪುನಃ ಚಿಲ್ ಮಾಡಲಿಕ್ಕೆ ನಾನು ಒಂದು 2 hours ಆದರೂ ಫ್ರೀಝರಲ್ಲಿ ಇಡ್ತೇನೆ. ಹಾಗೆ ಟಾಪಿಂಗ್ಸ್ ಆಗಿ ಡ್ರೈ ಫ್ರೂಟ್ಸ್ ಮತ್ತು ಸ್ವಲ್ಪ ಸೆಮಿ ಸ್ವೀಟ್ ಆ್ಯಂಡ್ ಚಾಕೋ ಚಿಪ್ಸನ್ನು ಹಾಕ್ಕೊಂಡೆ. ಇದನ್ನು ಈಗ ಫ್ರೀಝರಲ್ಲಿ ಪುನಃ ಇಡ್ತಾ ಇದ್ದೇನೆ. ಓಕೆ, ಐಸ್ ಕ್ರೀಮ್ ರೆಡಿಯಾಗಿದೆ. ಈಗ ಸರ್ವ್ ಮಾಡೋ ಟೈಮ್. ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಚಾಕ್ಲೇಟ್ ಐಸ್ ಕ್ರೀಮ್ ನಾನು ಮಾಡಿದ್ದು. ಬನಾನಾ ವಿತ್ ಚಾಕ್ಲೇಟ್ ಫ್ಲೇವರ್ ಒಳ್ಳೆ ಕಾಂಬಿನೇಷನ್ ಹೇಳಬೇಕಂದ್ರೆ. ಹಾಗೆ ಈಗ ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ಮಗಳು ಕೂಡ ಕಾಯ್ತಾ ಇದ್ದಾಳೆ. ಮತ್ತು ಇದು ಗಿಲ್ಟ್ ಫ್ರೀ ಐಸ್ ಕ್ರೀಮ್ ಅಂತ ಹೇಳ್ಬೋದು. ಯಾಕಂದರೆ ಯಾವುದೇ ರೀತಿ ಆಯಿಲ್ ಇಲ್ಲ, ಯಾವುದೇ ರೀತಿ ಸಕ್ಕರೆ ಅಂದರೆ ರಿಫೈನ್ಡ್ ಶುಗರ್ ಇಲ್ಲ. ಸೊ ಸ್ವಲ್ಪ ಗಿಲ್ಟ್ ಫ್ರೀಯಾಗಿ ತಿನ್ಬೋದು. ಮಕ್ಕಳಿಗದ್ದು ತುಂಬ ಇಷ್ಟ ಆಗುತ್ತೆ. ಹೊರಗಡೆ ಐಸ್ ಕ್ರೀಮ್ಗಿಂತ ಮನೇಲೆ ಮಾಡಿದ ಐಸ್ ಕ್ರೀಮು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತಲ್ವ.
ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್.